ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮಗೆ ಟೈಲರಿಂಗ್ ಬರೋದಿಲ್ವ ಅಥವಾ ಸ್ವಲ್ಪ ಟೈಲರಿಂಗ್ ಬರುತ್ತೆ, ಅಷ್ಟು ಫಿನಿಶಿಂಗ್ ಬರೋದಿಲ್ಲ. ನನಗೆ ಟೈಲರಿಂಗಲ್ಲಿ ಹೊಲಿಯೋಕ್ಕೆ ಬರುತ್ತೆ ಬಟ್ ಕಟ್ ಮಾಡೋಕ್ಕೆ ಬರೋದಿಲ್ಲ, ಅಥವಾ ಕಟ್ ಮಾಡೋಕ್ಕೆ ಬರುತ್ತೆ ಹೊಲಿಯೋಕ್ಕೆ ಬರೋದಿಲ್ಲ. ಇಲ್ಲಾಂದರೆ ಮಿಷಿನ್ ಇದೆ ಬಟ್ ನನಗೆ ಹೊಲಿಯೋಕ್ಕೇ ಬರ್ತಾಯಿಲ್ಲ, ಹೊಲಿಯೋದು ತಲೆಗೆ ಹತ್ತಿಲ್ಲ ಅನ್ನೋರು ಕೂಡ ತಿಂಗಳಿಗೆ ಏನಿಲ್ಲ ಅಂದರೂ 15ರಿಂದ 20 ಸಾವಿರದವರೆಗೆ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗೋದು. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಈಗಿನ ಇದರಲ್ಲಿ ಟೈಲರಿಂಗ್ ಅನ್ನೋದು ಒಂದು ತುಂಬಾ ಚೆನ್ನಾಗಿ ನಡೀತಾ ಇರೋವಂಥ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ಟೈಲರಿಂಗ್ ಬರದೇ ಇರೋರು ಇರ್ತಾರೆ, ಬರೋರು ಇರ್ತಾರೆ. ನಾನೇನು ಮೊದಲು ಹೇಳಿದ್ನಲ್ವ, ಸ್ವಲ್ಪ ಕಟಿಂಗ್ ಬರುತ್ತೆ, ಸ್ಟಿಚಿಂಗ್ ಬರ್ತಾ ಇರೋಲ್ಲ, ಸ್ಟಿಚಿಂಗ್ ಬರ್ತಾ ಇರುತ್ತೆ, ಕಟಿಂಗ್ ಬರ್ತಾ ಇರೋಲ್ಲ. ಅಥವಾ ಮಿಷಿನ್ ತೊಗೊಂಡಿರ್ತಾರೆ ಬಟ್ ಅವರು ತಲೆಗೆ ಹತ್ತಲಾರಕ್ಕೆ ಹೊಲಿಯೋದೇ ಬಿಟ್ಬಿಡ್ತಾರೆ. ಅಥವಾ ಬಿಗಿನರ್ಸು, ನೀವು ಯಾವರೇ ಆಗಿರ್ಬೋದು, ನೀವು ಏನೂ ಅಷ್ಟು ಬ್ಲೌಸ್ ಕಟ್ ಮಾಡಿದೆ, ಸ್ಟಿಚ್ ಮಾಡಿದೆ ತಿಂಗಳಿಗೆ 15ರಿಂದ 20 ಸಾವಿರ ರೂಪಾಯಿವರೆಗೂ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೀವು ಒಂದು 10 ಅಂಗಡಿಗಳಿಗೆ ಹೋಗಿ ಒಂದೊಂದೇ ಕೊಡಲಿ ಅವರು, ಒಂದು 10 ಸೀರೆಗಳನ್ನು ಫಾಲ್ಗೆ ತೊಗೊಂಡು ಬನ್ನಿ. ಒಂದು 10 ಸೀರೆಗಳನ್ನ ಫಾಲ್ಗೆ ತೊಗೊಂಬಂದರೆ ಒಂದು ಸೀರೆಗೆ 50 ರೂಪಾಯಿ. ನಮ್ಮ ಸೈಡು 50 ರೂಪಾಯಿ ಅಷ್ಟೇ ಇದೆ. ಅದೇ ಸಿಟಿ ಕಡೆ ಆದರೆ 100 ರೂಪಾಯಿ ಇದೆ. ಸಿಟಿ ಕಡೆ ಅಮೌಂಟಲ್ಲಿ ನಾವು ಲೆಕ್ಕ ಹಾಕಿದ್ರೆ 25 ಸಾವಿರದವರೆಗೆ ಉಳಿಯುತ್ತೆ. ಬಟ್ ನಾನು ಹಳ್ಳಿಯಲ್ಲಿ ಇರೋದ್ರಿಂದ ನಾನು ಹಳ್ಳಿ ಒಂದು ರೇಟ್ ಮೇಲೇ ಈ ಒಂದು ಲೆಕ್ಕಾಚಾರನ ಹೇಳ್ಕೊಡ್ತೀನಿ. ನೀವೇನಾದರೂ ಸಿಟಿಯಲ್ಲಿದ್ದರೆ ಅದಕ್ಕೆ ಡಬಲ್ ಅಮೌಂಟು ನಿಮಗೆ ಬರುತ್ತೆ ಅಂತ ತಿಳ್ಕೊಂಬಿಡಿ, ಓಕೆನಾ. ಸೊ 50 ರೂಪಾಯಿ ಒಂದು ಸೀರೆಗೆ ಫಾಲೋ. ಒಂದು ಸೀರೆಗೆ 50 ರೂಪಾಯಿ ಅಂದರೆ ನೋಡಿ, ಒಂದು ಸೀರೆಗೆ 50 ರೂಪಾಯಿ ಅಂತಾದರೆ 10 ಸೀರೆಗೆ ನಮಗೆ 500 ರೂಪಾಯಿ ಆಗುತ್ತೆ, ಓಕೆನಾ. ನೀವು 10 ಸೀರೆಗೆ ಒಂದು ದಿನ ಫಾಲ್ ಮಾಡೋದ್ರಂದರೆ 500 ರೂಪಾಯಿ ಆಗುತ್ತೆ ನಿಮಗೆ, ಅಲ್ವಾ. ಸೊ 500 ರೂಪಾಯಿ ಅಂತಂದರೆ ನಿಮಗೆ 500 ರೂಪಾಯಿ ಆಗುತ್ತೆ. ಆನಂತರ ಒಂದು 10 ಬ್ಲೌಸ್ಗಳನ್ನು, ಈ ಸೀರೆ ಫಾಲ್ಸು ನಿಮಗೆ ಸ್ಟಿಚಿಂಗ್ ಬರಲೇಬೇಕು ಅಂತಿಲ್ಲ. ಸೀರೆ ಫಾಲು ತುಂಬಾ ಈಸಿಯಾಗಿರುತ್ತೆ. ನೀವು ಒಂದು ದಿನದಲ್ಲಿ ನೀವು ಅದು ಹೇಗಂತ ನೋಡ್ಕೊಂಬಿಟ್ರೆ ಗೊತ್ತಾಗುತ್ತೆ. ಇದರಲ್ಲಿ ಯಾವುದೇ ರೀತಿ ಕಟಿಂಗ್ ಇರಲ್ಲ, ಏನೂ ಇರೋದಿಲ್ಲ. ತುಂಬ ಈಸಿಯಾಗಿ ಸೀರೆ ಫಾಲ್ನ ಹಾಕ್ಬೋದು. ಮತ್ತು ನೀವು 10 ಅಂಗಡಿಗೆ ಹೋಗಿ ಇಸ್ಕೊಂಬರ್ಬೇಕಾ ಅಂತೀರ, ಖಂಡಿತ ಇಸ್ಕೊಂಡು ಬನ್ನಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಕೊಡದೇ ಇರ್ಬೋದು, ಒಂದು ಎರಡು ಶಾಪ್ನವ್ರು ಕೊಡ್ತಾರೆ. ನೀವು ಬೇಗ ಸ್ಟಿಚ್ ಮಾಡಿ ಕೊಟ್ಟರೆ ಮತ್ತು ಅದರಿಂದ ಅವರೇ ನಿಮ್ಮನ್ನು ಕರೆದು ಕೊಡಕತ್ತಾರೆ. ಈಗ ನಾವು ಒಂದೊಂದು ಟೈಮಲ್ಲಿ ನಮಗೂ ಫಾಲೋದು ಜಾಸ್ತಿ ಆದರೆ ನಾವು ಬೇರೆದವ್ರಿಗೆ ಕೊಡ್ತೀವಲ್ಲ, ಸೊ ಆ ರೀತಿ ಖಂಡಿತ ಕೊಡ್ತಾರೆ. ನೀವು ಕೇಳಬೇಕು ಅಷ್ಟೇ. ಒಂದು ಸಲ ನೀವು ಬಾಯಿ ಬಿಟ್ಟು ಕೇಳೋದ್ರಿಂದ ನಿಮಗೆ ಅದು ಕಂಟಿನ್ಯೂ ಒಂದು ಅರ್ನಿಂಗ್ಸ್ ಮಾಡಿಕೊಡತ್ತಂದರೆ ಯಾಕೆ ಬಿಡಬೇಕು ಅಲ್ವಾ. ಸೊ ಖಂಡಿತ ಹೇಳ್ತೀನಿ, ನೀವು ಒಂದು 10 ಅಂಗಡಿಗೆ ಹೋಗಿ ನೀವು ಕೇಳಿ, ಓಕೆನಾ. ಖಂಡಿತ ಕೊಡ್ತಾರೆ ನಿಮಗೆ. ತುಂಬ ಅಂಗಡಿಗಳಿಗೆ ಈಗ ಬೇರೆ ಬೇರೆ ಕಡೆ ಕೊಡ್ತಿರ್ತಾರೆ. ಸೊ ನೀವು ಕೇಳೋದ್ರಿಂದ ನಿಮಗೂ ಕೊಡ್ತಾರೆ, ಓಕೆನಾ. ಇವಾಗ ಒಂದು 10 ಬ್ಲೌಸ್ಗೆ ಹುಕ್ಸ್ ಕೂಡ ಅಟ್ಯಾಚ್ ಮಾಡೋಕ್ಕೆ ತುಂಬ ಜನ ಕೊಡ್ತಾ ಇರ್ತಾರೆ. ಒಂದು 10 ಬ್ಲೌಸಿಗೆ ಒಂದು 10 ರೂಪಾಯಿನೇ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. 10 ರೂಪಾಯಿನೇ 10 ಬ್ಲೌಸಿಗೆ 10. ಹೊರಗಡೆ ಅಂದರೆ ಸಿಟಿ ಕಡೆ ಆದರೆ 25 ರೂಪಾಯಿ ಗಂಟಲೆ ಇಸ್ಕೊತಾರೆ. ನಾವು ಹಳ್ಳಿ ಕಡೆ 10 ರೂಪಾಯಿ ಕೊಡ್ತೀವಿ, 100 ರೂಪಾಯಿ ಆಗುತ್ತೆ. ಇದು 500, ಇದು 100, 600 ರೂಪಾಯಿ ಆಗುತ್ತೆ. ಇದನ್ನು ನಿಮ್ಮ ಕೆಲಸದ ಜೊತೆಗೇ ಮಾಡ್ಬೋದು. ಇನ್ನೂ ನಿಮಗೆ ಸೀರೆ ಫಾಲ್ ಹೆಚ್ಚು ಕೊಟ್ಟಿದ್ರೆ ಇನ್ನೂ ಅದಕ್ಕೆ ಜಾಸ್ತಿ ಆ್ಯಡ್ ಆಗುತ್ತೆ. ಹುಕ್ಸ್ ಕೊಟ್ಟಿದ್ರೆ ಅದಕ್ಕೂ ಜಾಸ್ತಿ ಆಗುತ್ತೆ. ಸೊ ನೀವು ಇಷ್ಟನ್ನೇ ಇಟ್ಕೊಳ್ಳಿ ಇವಾಗ, ಓಕೆನಾ. ಇದನ್ನು ನೋಡಿ, ಇದು 100. ಸೊ ಇವೆರಡರಲ್ಲಿ ನೀವು 100 ರೂಪಾಯಿ ಖರ್ಚಿಗೆ ಇಟ್ಕೊಳ್ಳಿ. ಅಂದರೆ ಫಾಲು ಬಂತು, ದಾರ ಬಂತು, ಎಲ್ಲ ಬೇಕಲ್ವ, ಹುಕ್ಸ್ ಬಂತು. ಸೊ ಇದನ್ನು 100 ರೂಪಾಯಿ ನೀವು ಖರ್ಚಿಗೆ ಇಟ್ಕೊಂಬಿಡಿ,
ಇದನ್ನು ಬಿಟ್ಬಿಡಿ, ಇದು ಬಂದಿಲ್ಲ ಅಂದ್ಕೊಳ್ಳಿ, ಯಾಕಂದರೆ ಖರ್ಚಿಗೆ ಇದೆಲ್ಲ ನೀವು ಫಾಲ್ ಎಲ್ಲ ತರಬೇಕಲ್ವ. ಸೊ ಇದ್ರ ಖರ್ಚಿಗೆ ಹೋದರೆ ನಿಮಗೇನಿಲ್ಲ ಅಂದರೂ 500 ರೂಪಾಯಿ ಉಳಿಯುತ್ತೆ. 500 ರೂಪಾಯಿ 30 ದಿನಕ್ಕೆ ಅಂದರೆ 1 ತಿಂಗಳಿಗೆ 15,000 ರೂಪಾಯಿ ನಿಮಗೆ ಅಮೌಂಟು ಇಲ್ಲೇ ಉಳೀತು. ನಿಮಗೆ ಇದು ಖರ್ಚೆಲ್ಲ ತೆಗೆದು 100 ರೂಪಾಯಿ ನಿಮಗೆ ದಿನ 100 ರೂಪಾಯಿ ಖರ್ಚಿಗೆ ಇಟ್ಕೊಳ್ಳಿ. ಇದನ್ನು ಬರೀ 500 ರೂಪಾಯಿ ನಿಮಗೆ ದಿನ ದುಡ್ದಿದ್ದೀರ ಅಂದರೂ ಕೂಡ ನಿಮಗೆ ಒಂದು ತಿಂಗಳಿಗೆ 15,000 ಆಗುತ್ತೆ. ಸೊ ನೋಡಿ, ನಿಮಗೇನು ಸ್ಟಿಚಿಂಗ್ ಬರದೆ, ಏನು ಒಂದು ಕಟ್ಟಿಂಗ್ ಇರೋದೆ, ಸ್ಟಿಚಿಂಗ್ ಮಾಡದೆ, ಇನ್ನೊಂದು ನಿಮಗೆ ದುಡ್ಡು ಮಾಡೋಕ್ಕೆ ಒಂದು ದಾರಿ ಅಂತಂದರೆ ನಿಮಗೆ ಯೂಟ್ಯೂಬ್ ಚಾನಲು. ಇದರಿಂದನೂ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು. ಯೂಟ್ಯೂಬ್ ಚಾನಲ್ನ ಹೇಗೆ ಓಪನ್ ಮಾಡೋದು ಅಂತ ಸುಮಾರು ಜನ ಟೆಕ್ ಚಾನಲ್ ಅವರು ಅಪ್ಲೋಡ್ ಮಾಡಿದ್ದಾರೆ. ನೀವು ನೋಡಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದು. ನೋಡಿ, ನಾವು ಹೇಗೆ ಈ ಟೈಲರಿಂಗ್ ವೀಡಿಯೋಸ್ ಎಲ್ಲ ಈಗ ಮಾಡಿ ಹಾಕ್ತಿದ್ದೀನಲ್ವ, ಸೊ ನೀವು ಈ ರೀತಿ ಮಾಡಿ ಹಾಕ್ಬೋದು. ನಿಮ್ಮದೇನಾದರೂ ಟೈಲರಿಂಗ್ ಇಲ್ಲ ಅಂತಂದರೆ, ಸ್ಟಿಚಿಂಗ್ ಎಲ್ಲ ಬರಲ್ಲ ಅಂತಂದರೆ ನೀವು ಕುಕ್ಕಿಂಗ್ದು ಅಡುಗೆ ಮಾಡೋ ವಿಡಿಯೋ ಹಾಕ್ಬೋದು. ಅಥವಾ ರಂಗೋಲಿ ಏನಾದರೂ ಬಿಡ್ತಿದ್ರೆ ನೀವು ರಂಗೋಲಿ ಡಿಸೈನ್ಸ್ನ ಬಿಡೋದು ಹಾಕ್ಬೋದು. ಇದು ಯಾವುದು ಬೇಡಪ್ಪ ಅಂತಂದರೆ, ನೀವು ಮನೇಲಿ ಡೈಲಿ ಹೇಗಿರ್ತೀರ, ನಿಮ್ಮ ಡೈಲಿ ರುಟೀನ್ನ, ಅಥವಾ ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋದಾಗ, ಬೇರೆ ಒಂದು ಯಾವುದಾದ್ರೂ ಟ್ರಿಪ್ಪಿಗೆ ಎಲ್ಲೋ ಪ್ಲೇಸಿಗೆ ಹೋದಾಗ, ಆ ರೀತಿ ಹೋದಾಗ ವೀಡಿಯೋಸ್ನ ಮಾಡಿಕೊಂಡು ನೀವು ಈ ರೀತಿ ನಾವು ಹೇಗೆ ವೀಡಿಯೋ ಹಾಕಿದ್ವಲ್ವ, ಸೊ ಈ ರೀತಿ ನೀವು ಯೂಟ್ಯೂಬ್ಗೆ ವೀಡಿಯೋನ ಹಾಕ್ಬೋದು. ಇದರಿಂದ ಹೇಗೆ ಯೂಟ್ಯೂಬ್ ಚಾನಲಿಂದ ಹೇಗೆ ನಾವು ಅರ್ನಿಂಗ್ ಮಾಡೋದು ಅಂತ ನೀವು ಕೇಳಿದ್ರೆ, ಈಗ ನಾವೇನು ಮಾಡಿರ್ತೀವಲ್ಲ, ಡೈಲಿ ಒಂದು 4ರಿಂದ 3 ವೀಡಿಯೋಸ್ನ ಡೈಲಿ ಹಾಕ್ತಾ ಬಂದರೆ ನೀವು ಖಂಡಿತ ಬೇಗ ಮಾನಿಟೈಸ್ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ನಿಲ್ಲಿಸಿ ವೀಡಿಯೋ ಹಾಕೋದ್ರಿಂದ ಮಾನಿಟೈಸ್ ಬೇಗ ಆಗೋದಿಲ್ಲ. ಸೊ ಆದಷ್ಟು ನೀವು ಡೈಲಿ ಒಂದು 3-4 ವೀಡಿಯೋಸ್ಗಳನ್ನ ಹಾಕ್ತಾ ಹೋದರೆ ಬೇಗ ಮಾನಿಟೈಸ್ ಆಗಿ ನಿಮಗೆ ಪೇಮೆಂಟ್ ಕೂಡ ಬರುತ್ತೆ. $100 ಆದಮೇಲೆ, ಮತ್ತು $100 ಆದಮೇಲೆ ಎಷ್ಟು ಪೇಮೆಂಟ್ ಬರುತ್ತೆ ಅನ್ನೋದಾದರೆ, ಇಷ್ಟೇ ಅಂತ ಹೇಳಬಾರ್ದು ಅಂತ ಯೂಟ್ಯೂಬಿಂದ ರೂಲ್ಸ್ ಇದೆ. ಸೊ ನಾನು ಅದರ ಸೆಂಟ್ರಲ್ಲಿ ಹೇಳ್ತೀನಿ. ಸೊ 8,000ದಿಂದ ಮೇಲೆ 9,000ದಿಂದ ಕೆಳಗೆ ಇದರ ನಡುವಲ್ಲಿ ನಮಗೆ $100 ಆದಮೇಲೆ ಬರುವಂಥ ಪೇಮೆಂಟು. ಸೊ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ ಸ್ಟಿಚಿಂಗಿಗೋಸ್ಕರ. ನಾವು ಹಾಗೆ ಮಾಡಬೇಕು ಅಂತಂದರೆ ಎಲ್ಲರ ಕೈಲೂ ಮೊಬೈಲ್ ಅಂತೂ ಇದ್ದೇ ಇರುತ್ತೆ. ಈಗಿನ ಇದರಲ್ಲಿ ಯಾರ ಕೈಲೂ ಮೊಬೈಲ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ. ಸೊ ನೀವು ಇದನ್ನು ನಾನು ಹೇಳಿರುವಂಥ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಟ್ರೈ ಮಾಡಿ ನೋಡಿ ಅಲ್ವಾ. ಟ್ರೈ ಮಾಡಿ ನೋಡೋದ್ರಿಂದ ಏನು ಕಳ್ಕೊಳ್ತೀರಾ? ಟ್ರೈ ಮಾಡಿ ನೋಡಿ, ವೀಡಿಯೋಸ್ ಹಾಕಿ, ಡೈಲಿ ಒಂದು 4 ವೀಡಿಯೋಸು ಡೈಲಿ ಹಾಕ್ತಾ ಹೋಗಿ. ಸ್ವಲ್ಪ ಒಂದು 15 ದಿನ, ತಿಂಗಳು, 2 ತಿಂಗಳು, 3 ತಿಂಗಳವರೆಗೆ ನೋಡಿ. ನೀವು 1 ದಿನ 2 ದಿನ ಹಾಕಿ ವ್ಯೂಸ್ ಬಂದಿಲ್ಲ ಹಾಗೆ ಈಗ ಅಂತ ಬಿಡೋಕ್ಕೆ ಹೋಗಬೇಡಿ. ಹಾಕ್ತಾ ಹೋಗಿ, ಒಂದಲ್ಲ ಒಂದು ದಿನ ನಿಮಗೂ ಕೂಡ ಅದು ಆಗಿ ಮುಂದೆ ನಿಮಗೆ ಅರ್ನಿಂಗ್ಸ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೂಡ ನಿಮಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ರೀತಿಯ ಒಂದು ಅಮೌಂಟ್ನ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ, ಓಕೆನಾ. ಸೊ ನೆಕ್ಸ್ಟು ಇನ್ನೊಂದು ಯಾವುದು ನಿಮಗೆ ಅರ್ನಿಂಗ್ಸ್ ಮಾಡ್ಬೋದು ಅಂದರೆ, ಓರ್ಲಾಕ್ ಏನಾದರೂ ಮಿಷಿನ್ ಇತ್ತು ಅಂತಂದರೆ ನಿಮ್ಮ ಹತ್ರ, ನೀವು ಈ ರೀತಿ ಹೇಗೆ ಸೀರೆ ಫಾಲ್ಸು ಹುಕ್ಸಿಗೆ ತೊಗೊಳ್ತೀರಲ್ವ, ಸೊ ಹಾಗೆ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಸ್ಟಿಚ್ ಮಾಡೋರು ಜಾಸ್ತಿ ಜನ ಆ ರೀತಿ ಓರ್ಲಾಕೆಲ್ಲ ಬ್ಲೌಸ್ಗೆ ಹಾಕಿಕೊಡೋದಿಲ್ಲ, ಸುಮ್ಮನೆ ಹಾಗೆ ಬ್ಲೌಸು ಹೊಲಿತಿರ್ತಾರೆ. ಸೊ ಅಂಥವ್ರ ಹತ್ರ ನೀವು ನಾನು ಓರ್ಲಾಕ್ ಹಾಕಿ ಕೊಡ್ತೀನಿ ಅಂತ ಇಸ್ಕೊಂಡು, ಏನಿಲ್ಲ ಅಂದರೂ ಒಂದು ಬ್ಲೌಸ್ಗೆ 20ರಿಂದ 30 ರೂಪಾಯಿ ಓರ್ಲಾಕ್ ಹಾಕೊಳ್ಳಿಕ್ಕೆ ಹಿಡಿತಾರೆ. ಸೊ ತೊಗೊಂಡು ಆ ರೀತಿಯೂ ಕೂಡ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಇದೇ ರೀತಿ ಇನ್ನೂ ತುಂಬ ಅರ್ನಿಂಗ್ಸ್ ಮಾಡೋ ಕೆಲಸಗಳಿವೆ. ಸೊ ಅವೆಲ್ಲ ನಿಮಗೆ ತಿಳ್ಕೊಬೇಕು ಅಂತಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದೇನು ಇದೇ ರೀತಿ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಅರ್ನಿಂಗ್ಸ್ ಮಾಡುವಂಥ ಎಲ್ಲ ಒಂದು ಕೆಲಸಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿತ್ತು ಅಂತಂದರೆ, ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಇದು ಕೂಡ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ, ಹೆಣ್ಮಕ್ಳಿಗೆ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡಿ, ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು, ಹೇಗೆ ಅನ್ನಿಸ್ತು, ನೀವು ಏನಾದರೂ ಇದರಲ್ಲಿ ಟ್ರೈ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.